ಇವರು ಓದಿದ್ದು BA, ಆದರೆ ಬಂದಿದ್ದು ಹೋಮಿಯೋಪತಿ ವೈದ್ಯಕೀಯ ವೃತ್ತಿಗೆ. ಹೋಮಿಯೋಪತಿ ವೈದ್ಯಕೀಯ ವೃತ್ತಿಗೆ ಇವ್ರು ಹೇಗೆ ಬಂದರು, ಮತ್ತು ಜೊತೆಗೆ ಇವರು ಝೋನಲ್ ಜಸ್ಟಿಸ್ ಮೆಂಬರ್ ಕೂಡ ಆಗಿದ್ದರು. ಹಾಗೆಯೇ ಅಗ್ರಿ ಯೂನಿವರ್ಸಿಟಿಯಲ್ಲಿ ಕೂಡ ಒಂದು ಒಳ್ಳೆ ಪೋಸ್ಟ್ನಲ್ಲಿದ್ದು ಇವರು ಬಂದಿದ್ದಾರೆ. ಇದರೆಲ್ಲದರ ಜೊತೆಯಲ್ಲಿ ಕೂಡ ಇವರು ಸಾಹಿತಿಗಳು ಹೌದು, ಸತ್ಸಂಗಗಳನ್ನು ಎಲ್ಲ ಮಾಡ್ತಾರೆ. ಸೊ ಇವರು ಓದಿರೋ BAಗೆ, ಹೋಮಿಯೋಪತಿಗೆ ಮತ್ತು ಇವೆಲ್ಲ ಸತ್ಸಂಗಗಳ ಈ ಕಾರ್ಯಗಳನ್ನೆಲ್ಲ ಇವರು ಹೇಗೆ ನಡೆಸ್ಕೊಂಡು ಹೋದರು, ಹೇಗೆ ಮುಂದೆ ಬಂದರು, ಇವತ್ತಿವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ, ಇವರ ವಯಸ್ಸೇನು, ಈ ಹಿರಿಯ ವಯಸ್ಸಿನಲ್ಲಿಯೂ ಕೂಡ ಚಿಕ್ಕ ಮಕ್ಕಳ ಥರ ಎಷ್ಟೆಲ್ಲ ಓಡಾಡ್ಕೊಂಡು ಆರೋಗ್ಯವಾಗಿದ್ದಾರೆ, ಪ್ರತಿಯೊಂದು ವಿಷಯನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ. ಹಿರಿಯ ನಾಗರಿಕರು ಅಂದು ಇಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ವೈದ್ಯ ಸರಣಿಯ ಮುಂದುವರೆದ ಕಾರ್ಯಕ್ರಮದಲ್ಲಿ ನಾವಿವತ್ತು ಡಾಕ್ಟರ್ ಪಾರ್ವತಿ ಹಾಲ್ಭಾವಿ ಅವರನ್ನು ಮಾತಾಡ್ಸೋಣ ಅಂತ ಬಂದಿದ್ದೀವಿ. ಇವರು ಹೋಮಿಯೋಪತಿ ಡಾಕ್ಟ್ರು. ಹೋಮಿಯೋಪತಿಗೆ ಇವ್ರು ಹೇಗೆ ಬಂದರು, ಹೋಮಿಯೋಪತಿಗಿಂತ ಮೊದಲು ಇವ್ರು ಓದಿರೋ ವಿದ್ಯೆ ಏನು, ಅದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೀ. ಅಮ್ಮ, ತಮ್ಮ ಹೆಸರು ಹೇಳ್ರಿ ಇನ್ನೊಮ್ಮೆ. ನಂದು ಪಾರ್ವತಿ ಸುರೇಶ್ ಹಾಲ್ಭಾವಿ. ಈಗ ಹಾಂ, ತಾವು ಏನು ಮಾಡ್ಕೊಂಡಿದ್ದೀರಮ್ಮ? ನಾ ಹೋಮಿಯೋಪತಿ ಕೋರ್ಸ್ ಮಾಡ್ಕೊಂಡೆ. ಹೋಮಿಯೋಪತಿ ಡಾಕ್ಟರ್ ನೀವು? ಹೌದು, ಹೋಮಿಯೋಪತಿ ನೀವು ಪ್ರಾಕ್ಟೀಸ್ ಮಾಡ್ತೀರಿ? ಮಾಡ್ತೇನೆ ರೀ. ನನಗೆ ಗುರುಗಳು ಡಾಕ್ಟರ್ HS ಸಿನ್ನೂರ್ ಅವರು ಅಂತೇಳಿ, ಅವರು ಭಾಳ ವರ್ಷ ಪ್ರಾಕ್ಟೀಸ್ ಮಾಡ್ತಿದ್ರು. ನಾನು ಅವ್ರ ಕಡೆನೇ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದೆ. ಈಗ ಅವ್ರು ಹೋದ್ಮೇಲೆ ಸಹಿತ ಅವ್ರ ಹೆಸರಲ್ಲೇ ನಾನು ಪ್ರಾಕ್ಟೀಸ್ ಮಾಡಕತ್ತೇನೆ. ಹಾಂ ಅಮ್ಮ, ನೀವು ಹೋಮಿಯೋಪತಿಗೆ ಹೇಗೆ ಬಂದ್ರಿ? ಯಾಕಂದ್ರೆ ನೀವು ಓದಿರೋದು BA. ಸೊ ಹೋಮಿಯೋಪತಿಗೆ ಯಾವ ಥರ ಬಂದ್ರಿ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರದನ್ನ? ಓಕೆ. ನಾನು ಹುಟ್ಟಿದ್ದು ಇಲ್ಲಿ ಧಾರವಾಡದಲ್ಲಿನ. ನಮ್ಮ ಬೆಲ್ಲದವ್ರ ಮನೆತನಲ್ಲ. ನಮ್ಮ ಅಣ್ಣ ಅಪ್ಪ ಅವರು ಗುರಪ್ಪ, ತಾಯಿ ಗೌರಮ್ಮ. ಅವ್ರ ಇಬ್ಬರು ಅಣ್ಣಂದ್ರೆ ನನಗೆ 5 ಮಂದಿ ನಾವು ಹೆಣ್ಮಕ್ಳು. ಆಮೇಲೆ ನಾನು ಮೊದ್ಲಿಂದ ಶಾಣಕ್ಕಿದ್ದೆ ಅಂತ ಹೇಳ್ತಾರೆ. ನಮ್ಮ ತಂದೆಯವ್ರು ಭಾಳ ಪ್ರೀತಿಲಿ ಒಟ್ಟು ನಾ ಕಲಿಸಿದ್ರು. ಮೆಟ್ರಿಕ್ ಆಯ್ತು, PUC ಕಾಲೇಜ್ ಹೋದೆ, ಕರ್ನಾಟಕ ಕಾಲೇಜಿಗೆ. ಚಲೋ ಪಾಸ್ ಆಗಿದ್ದೆ, ಮೆಡಿಕಲ್ ಸೀಟ್ ಸಿಕ್ಕಿತ್ತು. ಬಟ್ ಅವಾಗಿನ ಪರಿಸ್ಥಿತಿ ಒಳಗೆ ನಮ್ಮ ತಂದೆಯವ್ರು ಅಷ್ಟು ಬೆಳಗಾವಿಗೆ ಸಿಕ್ಕೋದನ್ನ ಕಳ್ಸಕ್ಕೆ ಮನಸ್ಸು ಮಾಡಲಿಲ್ಲ. ಅದಕ್ಕೆ ಹುಬ್ಳಿಗೆ ಸಿಗಲಿಲ್ಲ ನನಗೆ. ಅದಕ್ಕೆ ಬಿಟ್ಬಿಟ್ಟು ಕಾಲೇಜ್ ಬೇಡ, ಹೆಚ್ಚು ಕಲ್ತು ಏನು ಮಾಡೋದು ಅಂತೇಳಿ ಬಿಡಿಸ್ಬಿಟ್ರು. ನಾನು ಸ್ವಲ್ಪ ಭಾಳ ಕಲಿಬೇಕಂತ ಭಾಳ ಮನಸ್ಸಿತ್ತಲ್ಲ, ಸ್ವಲ್ಪ ಭಾಳ ಬೇಜಾರು ಮಾಡ್ಕೊ ಕತ್ಕೊಂಡು ನಮ್ಮ ಅಕ್ಕ ಏನಂದ್ಲು, ಸುಮ್ಮನಿರು, ನೀ ಯಾವಾಗಿದ್ರು ಕಲಿತೀಯ, ಅದು ಅಂತ ಕುಂಟ್ರೆ ಬೇಡ ಅಂತಂದ್ಲು. ಆಮೇಲೆ ನಮ್ಮ ಅಣ್ಣ ಇದ್ರಾಗಿದ್ರು ಬೆಂಗೂರ್ಲ, ನಮ್ಮ ಇನ್ನೊಬ್ಬಣ್ಣ, ಇಷ್ಟು ಸಣ್ಣಕ್ಕೆ ಯಾಕೆ ಬಿಡಿಸಿರಿ, ಈಗ ನನ್ನತ್ತು ಎಕ್ಸ್ಟರ್ನಲ್ ಮಾಡಿಸ್ಬಿಟ್ರಿ, ಸೈನ್ಸ್ ಒಂದು ಎಕ್ಸ್ಟರ್ನಲ್ ಮಾಡೋಕೆ ಬರಂಗಿಲ್ಲ, ಬೇಗ ಚೇಂಜ್ ಮಾಡಿಸ್ಬಿಟ್ರಿ ಅಂದರು. ಹಿಂಗೆ BA 1 ಚೇಂಜ್ ಮಾಡಿಕೊಂಡು ನಾನು ಮಾಡ್ಕೊಂಡೆ. ಹಿಂಗಾಗಿ ನಂದು BA ಆದಂಗೆ ಆಯ್ತು. BA 1 ಮಾಡಿದ್ರಿ? ಎಕ್ಸ್ಟರ್ನಲ್ ಮಾಡಿದೆ. ಫಸ್ಟ್ ಇಯರ್ ಆದ ಕೂಡಲೇ ಇವ್ರದ್ದು ನನ್ನ ಮದುವೆ ಆಗ್ಬಿಡ್ತು. ಸುರೇಶ್ ಹಾಲ್ಭಾವಿ ಕೂಡ ಮದುವೆ ಆಯ್ತು. ಆಮೇಲೆ ನಾವಿಬ್ಬರು ದಿಲ್ಲಿಗೆ ಹೋದ್ವಿ ಮದುವೆ ಆದ ಕೂಡಲೇ. ಮತ್ತು ನಮ್ಮ ಕಲಿತೇನೆ ಅಂದ್ಕೊಂಡು ನಮ್ಮ ಮಾವಾರ್ ಕೇಳಿದ್ರಿ, ಕಲಿತೇನಮ್ಮ ಮುಂದೆ ಅಂದ್ರೆ ಹ್ಞೂ ಅಂದೆ. ಆವಾಗ ಮತ್ತು ನನಗೆಲ್ಲ ಬುಕ್ಸ್ ಎಲ್ಲ ಅಲ್ಲೇ ಕಳಿಸಿರೋದು, ದಿಲ್ಲಿಗಿನವ್ರು ಪಾರ್ಸಲ್ ಮಾಡಿ ಕಳಿಸಿದ್ರು, BA 2 ಎಲ್ಲ. ಆಮೇಲೆ ಮತ್ತೆ ಅಲ್ಲಿ ಮುಗಿಸ್ಕೊಂಡು ನಾ ಇಲ್ಲಿ ಬಂದು BA 3 ಎಕ್ಸ್ಟರ್ನಲ್ ಮಾಡಿ BA ಮುಗಿಸ್ಕೊಂಡೆ ನಾ. BA ಎಕ್ಸ್ಟರ್ನಲ್ ಮಾಡಿ BA ಮುಗಿಸಿದ್ರಿ. ಮುಂದೆ ನಿಮ್ಮ ಹೋಮಿಯೋಪತಿಗೆ ಹೇಗೆ? ಆಮೇಲೆ ಮದುವೆ ಆದ್ಮೇಲೆ 3 ಮಕ್ಕಳಾದ್ಮೇಲೆ ನಾನು ಯಾಕೋ ಒಳಗೆ ಇನ್ನೂ ಡಾಕ್ಟರ್ ಆಗ್ಬೇಕನ್ನೋ ಇಚ್ಛಾ ಇತ್ತು ಒಳಗಡೆ. 3 ಮಕ್ಕಳಾದ್ಮೇಲೆ ಇಲ್ಲೇ ನಮ್ಮ ಮನೆ ಐತಿ, ಡಾಕ್ಟರ್ HS ಸಿನ್ನೂರ್ ಅಂತ ಅದಾರ. ಅವ್ರ ಮಗಳು ನಾನು ಕ್ಲಾಸ್ಮೇಟ್. ಆಮೇಲೆ ಒಂದ್ಸಲ ನಮ್ಮ ನಾದ್ನಿ ಮಗಳು ಬಂದು, ಇಲ್ಲಿ ನಿಮ್ಮ ಮನೆ ಸಿನ್ನೂರ್ ಅಂತ ಅದಾರ, ಅವ್ರ ಕಡೆ ನಾನು ತೋರಿಸ್ಬೇಕಾಯ್ತು, ಬರ್ರಿ ಅತ್ತಿ ಅಂತ ಕರ್ಕೊಂಡು ಹೋಗಿದ್ಲು. ನಾ ಹೋದೆ. ಅಲ್ಲಿ ಅವರು ಟ್ರೀಟ್ಮೆಂಟ್ ಮಾಡೋದು ನೋಡಿ ಭಾಳ ನಂಗೆ ಏನೋ ಒಂದು ಖುಷಿ ಅನಿಸ್ತು. ಅದಕ್ಕೆ ನಾನು ಕೇಳಿದೆ, ನಾನು ಕಲೀಲೇನ್ರಿ ಅಪ್ಪಾರ ನಿಮ್ಮ ಹತ್ರ ಬಂದು ಅಂದೆ. ಆಮೇಲೆ ಏನು ಕಲ್ತಿ ಅಂತ ಕೇಳಿದ್ರು. ನನಗೆ PUC ಸೈನ್ಸ್ ಆಗೈತ್ರಿ ಅಂದೆ. ಮತ್ತು ನೋಡಿ ಇಂಗ್ಲೀಷ್ ಭಾಳ ಚಲೋ ಬೇಕು, ಮೆಡಿಕಲ್ ಎಲ್ಲ ಟರ್ಮ್ಸ್ ಇರ್ತಾವಂದೆ, ಮಾಡ್ತೇನೆ ರೀ ನಾನು ಅಂದೆ. ಹಂಗಾರ ಬಾ ಹಂಗಾರ ಅಂತಂದರು. ಅವ್ರು ಕುಂಡಿಸ್ಕೊಂಡು ನಾನು ಕಲಿಸಿದ್ರಿ. ಕಾಲೇಜ್ನಾಗ ಕಲಿಸೋಂಗೆ ವಿಷಯ ಎಲ್ಲ ನಾನು ಕಲಿಸಿದ್ರು. ನಾ ಕಾಲೇಜ್ ಹೋಗಿಲ್ಲ, ಬಟ್ ಕಾಲೇಜ್ ಅವ್ರು ನಡೆಸ್ತಿದ್ರು. ಮತ್ತು ಸಿನ್ನೂರು ಗುರುಗಳು ಕಾಲೇಜ್ ನಡೆಸ್ತಿದ್ರು. ಅವ್ರು ಕಾಲೇಜ್ ಬಂದ್ ಮಾಡಿದ್ರು. ಆ ಕಾಲೇಜ್ ಕಲಿಸೋ ಸಬ್ಜೆಕ್ಟ್ಸ್ ಅಷ್ಟು ನಾನು ಕಲಿಸಿದ್ರು. ಭಾಳ ತೊಂದರೆ ತೊಗೊಂಡು ಅವ್ರಿಗೆ ಅವಾಗಲೇ 85 ವರ್ಷ ಇತ್ತು ಅಜ್ಜವ್ರಿಗೆ. ನನಗೆಲ್ಲ ವಿಷಯ ಕಲಿಸಿದ್ರು ಅವ್ರು. ಹೋಮಿಯೋಪತಿ ಒಳಗೆ ಏನು ಅದಾವ ಎಲ್ಲ ಆರ್ಗ್ಯಾನ್, ಮೆಡಿಕ, ಫಿಲಾಸಫಿ ಎಲ್ಲ ಕಲಿಸಿದ್ರು. ನನ್ನ ತಯಾರಿ ಮಾಡಿದ್ರು ಹೋಮಿಯೋಪತಿ ಒಳಗೆ. ಹಿಂಗೆ ನನಗೆ ಹೋಮಿಯೋಪತಿ ಒಳಗೆ ಇಂಟ್ರೆಸ್ಟ್ ಬಂತು, ಅದನ್ನ ಮುಂದುವರ್ಸಿದೆ. ಇಲ್ಲೇನೆ ಕಾಲೇಜ್ಗೆ ಹೋಗ್ಲಾರ್ದಾನೆ ಹೋಮಿಯೋಪತಿಯನ್ನ ಮುಗಿಸ್ಕೊಂಡ್ರಿ? ಅದು ಎಕ್ಸ್ಟರ್ನಲ್ ಮಾಡ್ಕೊಂಡೆ ಮತ್ತೆ ನಾನು. ಯಾಕಂದ್ರೆ ಇಲ್ಲಿ ಧಾರವಾಡಕ್ಕೆ ಹೋಮಿಯೋಪತಿ ಕಾಲೇಜು ಆಗಿದ್ದಿಲ್ಲ ಅವಾಗಿನ್ನ, ಇಲ್ಲಿ ಸಮೀಪದಾಗ. ನಾ ಎಕ್ಸ್ಟರ್ನಲ್ ಕೇರಳದಿಂದ ಮಾಡ್ಕೊಂಡೆ, ಆಮೇಲೆ ಕಲ್ಕತ್ತಾದಿಂದ ಮಾಡ್ಕೊಂಡೆ,
ಆಮೇಲೆ ದಿಲ್ಲಿಂದ ಎಲ್ಲ ಎಕ್ಸ್ಟರ್ನಲ್ ಮಾಡ್ಕೊಂಡೆ ಅನ್ಕೋ, ಯಾಕೆ ಇರ್ಲಿ ಸರ್ಟಿಫಿಕೇಟ್ಸು ಮುಂದೆ ಬೇಕಾಗ್ತಾವ ಅನ್ನೋ ಸಲುವಾಗಿ ನಾ ಅದೆಲ್ಲ ಮಾಡ್ಕೊಂಡೆ. ಆಮೇಲೆ ಇಲ್ಲಿ ಧಾರವಾಡ ಹೋಮಿಯೋಪತಿ ಕಾಲೇಜ್, ಬಿಡಿ ಜತ್ತಿ ಹೋಮಿಯೋಪತಿ ಕಾಲೇಜ್ ಆಮೇಲೆ ಆಯ್ತು. ಆಮ್ಯಾಗ ಅವ್ರು ನಾನು ಕರೆದ್ರು, ಬರೀ ನಿಮ್ಮ ಸಿನ್ನೂರವ್ರ ಕಳ್ತ ಇಷ್ಟು ಪ್ರಾಕ್ಟೀಸ್ ಐತಿ ಹೋಮಿಯೋಪತಿದು, ನಮ್ಮ ಹುಡುಗರು ಮೊದಲೇ ಬ್ಯಾಚೆ ಸ್ವಲ್ಪ ಹೇಳಕ್ ಬರ್ರಿ, ನಾವು ಥೇರಿ ಕಲಿಸಿದ್ದು ಪ್ರಾಕ್ಟಿಕಲ್ ಹೆಂಗೆ ಪೇಷಂಟ್ಸ್ ನೋಡ್ಬೇಕಂತ ಗೊತ್ತಿರಂಗಿಲ್ಲ, ನೀವು ಸ್ವಲ್ಪ ಬಂದು ನಮ್ಮ ಹುಡುಗರಿಗೆ ಇಲ್ಲಿ ಕೂತ್ ಹೇಳ್ಬೇಕು ನೀವು ಅಂದ್ರೆ. ಅಲ್ಲಿ ಒಪ್ಪಿಡಿ ನೋಡ್ಕೊಳಕ್ಕೆ ನಾ ಹೋಗ್ತಿದ್ದೆ. ಹಿಂಗ ಮೊದಲೇ ಬ್ಯಾಚಿಗೆ ಸಹಿತ ನಾನು ಅಲ್ಲೆಲ್ಲ ಒಪ್ಪಿಡಿ ನೋಡ್ಕೊಂಡು ಹೇಳಿನಲ್ಲಿ ಎಷ್ಟೋ ಸಮಯ. ಆಮೇಲೆ ಅವ್ರು ಮುಂದುವರಿತು ಕಾಲೇಜು. ನಾ ಇಲ್ಲಿ ನನ್ನ ಪ್ರಾಕ್ಟೀಸ್ ನಾ ಇಲ್ಲೇ ಮಾಡಕತ್ತೆ. ನನ್ನ ಗುರುಗಳ ಮನೆಗೆ ಸರ್ಟಿಫಿಕೇಟ್ ಎಲ್ಲ ಎಕ್ಸ್ಟರ್ನಲ್. ಹೌದು ಬಂದವ್ರಿ, ಎಲ್ಲ ಎಕ್ಸ್ಟರ್ನಲ್ ಕೊಟ್ಟ ನನಗೆಲ್ಲ ಸರ್ಟಿಫಿಕೇಟ್ಸ್. ಎಕ್ಸ್ಟರ್ನಲ್ ಕಾಲೇಜ್ ಹೌದು, ಕೇರಳದ್ದು, ಕಲ್ಕತ್ತಾದು, ದಿಲ್ಲಿದು ಎಲ್ಲ ಸರ್ಟಿಫಿಕೇಟ್ಸ್ ತಗೊಂಡೆ ನಾ ಇರ್ಲಿ ಅಂತ. ಆಮೇಲೆ ಮೆಂಟಲ್ ಹೆಲ್ತ್ ಬಗ್ಗೆನೂ ಮಾಡ್ಕೊಂಡೆ ನಾ ಕುವೆಂಪು ಯೂನಿವರ್ಸಿಟಿಯಿಂದ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿ. ಸುಮಾರು ಎಷ್ಟನೇ ಇಸ್ವಿ ನಾನು ಮಾಡಿದ್ದೆ ಇದು ಹೋಮಿಯೋಪತಿ ಎಲ್ಲ ಮಾಡಿದ್ದೆ ನಾನು 91, 92, 93 ತನಕ. ಇಲ್ಲಿ ಕಾಲೇಜ್ ಆಗಿದ್ದು ಆಮೇಲೆ 97 ಫಸ್ಟ್ ಬ್ಯಾಚ್ ಬಂತಲ್ಲಿ ಇಲ್ಲಿ ಜತ್ತಿ ಕಾಲೇಜ್ಗೆ 97 ಅವಾಗ ನಾನು ಮತ್ತೆ ಅಲ್ಲೇ ನೋಡ್ಕೊಂಡೆ ಒಪಿಡಿ ಅಂತ. ನಾನು ಶುರು ಮಾಡಿದೆ 88ದಿಂದ ಸಿನ್ನೂರವ್ರ ಕಡೆ ಕಲಿಯಕ್ಕೆ ಶುರು ಮಾಡಿದೆ. ಆಮ್ಯಾಗ ನಾ ಕೋರ್ಸ್ ಮಾಡ್ಕೊಂಡಿದ್ದು 91, 92 ಹಿಂಗೆಲ್ಲ. ಬಿಫೋರ್ 97 ಇಲ್ಲಿ ಹೋಮಿಯೋಪತಿ ಕಾಲೇಜ್ ಇದ್ದಿದ್ದಿಲ್ಲ. 97 ಸ್ಟಾರ್ಟ್ ಫಸ್ಟ್ ಬ್ಯಾಚ್ ಬಂತು ಅವ್ರದ್ದು. ಫಸ್ಟ್ ಬ್ಯಾಚ್ ಯಾವ ಇದ್ದಿದ್ದಲ್ಲ. ಇವರು ಸಿನ್ನೂರವ್ರು ಮೊದಲು ನಡೆಸ್ತಿದ್ರು ಕಾಲೇಜ್, ಹೋಮಿಯೋಪತಿ ಕಾಲೇಜು 9 ವರ್ಷ ನಡೆಸಿದ್ರಂತ. ಅದು ಅವ್ರು ನಡ್ಸಕ್ ಆಗ್ಲಿಲ್ಲ ಅಂತ ಹೇಳಿ ಅವ್ರು ಬಂದ್ ಮಾಡಿದ್ರು. ಅದನ್ನ ಅವ್ರು ಎಲ್ಲಿ ಅಸೋಸಿಯೇಷನ್ ಕೊಟ್ಟಿದ್ರು. ಅದಕ್ಕೂ ಮೊದ್ಲು ಬಿಡಿ ಜತ್ತಿಯವ್ರು ಶುರು ಮಾಡಿದ್ರು. ಆಮೇಲೆ ಎಲ್ಲಿ ಇರೋರು ಮತ್ತೆ ತಮ್ದೊಂದು ಹೋಮಿಯೋಪತಿ ಕಾಲೇಜ್ ಶುರು ಮಾಡಿದ್ರು. ಹಿಂಗ ಅವಾಗ 2 ಹೋಮಿಯೋಪತಿ ಕಾಲೇಜ್ ಅದು ಧಾರವಾಡಕ್ಕೆ. ಮತ್ತೆ ಸಿನ್ನೂರು ಏನು ಒಟ್ಟು ಹೋಮಿಯೋಪತಿ ಬೆಳೆಸ್ಬೇಕು ಅನ್ನೋ ಉದ್ದೇಶ ಇತ್ತು. ಅವ್ರು ಕುಮಾರಸ್ವಾಮಿಗಳ ಕಡೆ ಕಲ್ತಿದ್ರು. ಅದಕ್ಕೆ ಅವ್ರು ಮಾಡಬೇಕು ಅನ್ನೋ ಸಲುವಾಗಿ ಅವರು ಬೆಳೆಸ್ತಿದ್ರು. ಅದನ್ನ ನಾನು ಕಲಿಬೇಕು ಅನ್ನಿಸ್ತು. MBBS ಮಾಡೋ ಬದಲು ಇದು ಹೋಮಿಯೋಪತಿ ಮಾಡ್ಕೊಂಡೆ. ಅದಕ್ಕೆ ಡಿಗ್ರಿ BA ಮೊದಲೇದ್ದು, ಆಮೇಲೆ ಹೋಮಿಯೋಪತಿ ಡಾಕ್ಟರ್. ಅಂದ್ರೆ ಒಂದು ಗುರಿ ನಾನು ಮಾಡಬೇಕು ಅನ್ನೋ ಹಠ ಇದ್ರೆ ನಾವು ಹೆಂಗಾದ್ರೂ ಅದನ್ನ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಹೌದು. ಎಷ್ಟು ಸಪೋರ್ಟ್ ಇತ್ತಮ್ಮ ಮನೆಯಲ್ಲಿ ಇದಕ್ಕೆ? ಮನೇಲಿ ಸಪೋರ್ಟ್ ಮಾಡಿದ್ರಿ. ನಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರು. ನಮ್ಮ ಅತ್ತೆ ಮಾವರು ಇದ್ರು. ಅವ್ರು ನಾನು ಕಲೀಲಿಕ್ಕೆ ಯಾವ್ದಕ್ಕೂ ಬೇಡ ಅಂತಿದ್ದಿಲ್ಲ. ಯಾಕಂದ್ರೆ ಮನೆಯಿಂದ ಏನ್ ನಂದೆ ಮಾಡೋದು ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಹಿಂಗಾಗಿ ಅವರು ಹೋಗಂತಿದ್ರು. ಮಾಡಿದೆ. ನನ್ಗೆ ಯಾವ್ದೋ ತರ ತೊಂದರೆ ಕೊಡ್ಲಿಲ್ಲ. ಎಲ್ಲಾರು ಮಾಡಂದ್ರ ನಾ ಏನ್ ಕಲಿಯಾಕತ್ರು ಮಾಡಂತ ಹೇಳಿದ್ರು ಅವ್ರು. ಅಂದ್ರೆ ನೀವು ಓದಿದ್ದು BA, ಆಮೇಲೆ ಮದುವೆ ಮಾಡ್ಕೊಂಡು 3 ಮಕ್ಕಳು ಆದ್ಮೇಲೆ ನೀವು ಹೋಮಿಯೋಪತಿ ಕಲ್ತದ್ದು, ಡಿಗ್ರಿ ಮಾಡ್ಕೊಂಡಿದ್ದು, ಮತ್ತೆ ಪ್ರಾಕ್ಟೀಸಿಂಗ್ ಮಾಡಿದ್ದು. ಆಮೇಲೆ ನಾ ಕುವೆಂಪು ಯೂನಿವರ್ಸಿಟಿಯಿಂದ ಸಹಿತ ಮೆಂಟಲ್ ಹೆಲ್ತ್ ಬಗ್ಗೆ ಮಾಡ್ಕೊಂಡೆ. ಡಿಪ್ಲೊಮಾ ಇನ್ ಸೆಕ್ಸುವಾಲಿಟಿ ಹಿಂಗ ಅದು ಮಾಡ್ಕೊಂಡೆ. ಅವಾಗ ಪಾಂಡುರಂಗ ಕಡೆ ಹೋಗ್ತಿದ್ದೆ, ಕೌನ್ಸಿಲಿಂಗ್ ಕೇಳ್ಕೊಂಡು. ಹೌದು, ಅದ ತರ ಕೋರ್ಸ್ ಮಾಡ್ಕೊಂಡೆ ನಾನು. ಅದು 1 ವರ್ಷದ ಕುವೆಂಪು ಯೂನಿವರ್ಸಿಟಿಯಿಂದ ಮಾಡ್ಕೊಂಡೆ. ಅದನ್ನು ಸಹಿತ ಇವತ್ತಿಗೂ ಪ್ರಾಕ್ಟೀಸ್ ಮಾಡ್ತೀನಿ. ಅದು ಕೌನ್ಸಿಲಿಂಗು ಮಾಡ್ತೇನೆ. ಕೌನ್ಸಿಲಿಂಗು ಮಾಡ್ತೀರಿ? ಕೌನ್ಸಿಲಿಂಗ್ ಅನ್ನ ಎಷ್ಟು ಏಜ್ ದವರಿಗೆ ಮಾಡ್ತೀರಿ? ಎಲ್ಲಾರಿ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವ್ರ ತನಕ ಮಾಡ್ತೇನೆ. ಯಾವ್ದೇ ಫೀಲ್ಡ್ ಇದ್ರಾಗಿದ್ರು ಮಾಡ್ತೇನೆ ನಾನು. ಅಂದ್ರೆ ಯಾವ ಟೈಪ್ ಇದ್ರೆ ಕೌನ್ಸಿಲಿಂಗ್ ಮಾಡ್ತೀರಿ ನೀವು? ಈಗ ಮನ್ಯಾಗ ಜಗಳಾಗಿ ಏನೋ ಆಗಿರ್ತೈತಿ, ಮಕ್ಳ ಮಾತು ಕೇಳ್ತಾರೆ, ಫ್ಯಾಮಿಲಿ ಎಲ್ಲ ಮಾಡ್ತಾರೆ. ನ್ಯಾಚುರಲ್ ಮಕ್ಕಳಿಗೆ ಅಂದ್ರೆ ಹಠ ಮಾಡ್ತಾವೆ, ಓದಂಗಿಲ್ಲ, ಬರೆಯಂಗಿಲ್ಲ, ಏನೋ ಕಾರಣಕ್ಕೆ ಜಗಳ ಅಂತವಕ್ಕೂ ಮಾಡ್ತೀನಿ. ಮಾತು ಕೇಳ್ತಿರಂಗಿಲ್ಲ, ಕಾಲೇಜ್ ಹೋಗ್ತಿಲ್ಲ, ಕೆಟ್ಟ ಚಟಗಳು ಇರ್ತಾವ. ಆಮೇಲೆ ಗಂಡ ಹೆಂಡತಿ ಮದುವೆ ಆಗಿರ್ತಿ ಸರಿಯಾಗಿರಂಗಿಲ್ಲ. ಆಮ್ಯಾಗ ಒಂಥರ ಅತ್ತಿ ಮಾಡ್ಕೊಂಡು ಹೊಂದ್ಕೊಂಡಿರಂಗಿಲ್ಲ. ಇವೇನ್ ಬರ್ತಾವಲ್ರಿ, ಇಂಥವಕ್ಕೆಲ್ಲಾನು ಕೌನ್ಸಿಲಿಂಗ್ ಮಾಡ್ತೇನೆ. ಅಷ್ಟೆಲ್ಲ ಚಲೋನು ಆಗೈತಿ. ಯಾಕಂದ್ರೆ ವಿಷಯ ಎಲ್ಲೋ ಹೇಳ್ತಾರಲ್ಲ, ಏನದು ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಕ್ಕೂ ಎತ್ತಣ ಸಂಬಂಧವಯ್ಯ ಅಂತ ಹೇಳಿ, ಅದ್ ನಿಮ್ಮ ಹುಟ್ಟು ಬೆಳೆದ ವಾತಾವರಣಕ್ಕೂ ಎಜುಕೇಶನ್ಗೂ ನೀವೀಗ ಮಾಡ್ತಾ ಇರೋ ಇದಕ್ಕೂ ಯಾವ್ದಕ್ಕೂ ಒಂದಕ್ಕೂ ಹಂಗಾಗಿದೆ, ಸಂಬಂಧನೇ ಇಲ್ಲ. ಇದ್ರ ಮಧ್ಯದಲ್ಲಿ ನಿಮಗೆ ಬರೆಯೋ ಅಭ್ಯಾಸ ಆಯ್ತು. ಅದಕ್ಕೂ ಮೊದ್ಲು ನಾನು ಇಲ್ಲಿ ಹೋಮಿಯೋಪತಿ ಡಾಕ್ಟರ್ ಸಿನ್ನೂರ್ ಕಡೆ ಇರ್ಬೇಕಾದ್ರೆ ನನಗೆ ಅಗ್ರಿ ಯೂನಿವರ್ಸಿಟಿಯಿಂದ ನಮ್ಮ ಪೇಷಂಟ್ಸ್ ಬರ್ತಿದ್ರು. ಒಂದಿಷ್ಟು ಜನ ರೀ, ಮೌರ್ಯ ಅಂತ ಒಬ್ರು ಡೀನ್ ಇದ್ರು, ಅವರು ಬರ್ತಿದ್ರು. ಆಮೇಲೆ ಗಿರ್ಜಾ ನಾಡಗೌಡ ಅಂತ ಬರ್ತಿದ್ರು. ಅವ್ರೇನದು ಇಷ್ಟೆಲ್ಲ ಮತ್ತು ನಾ ಅದಕ್ಕೂ ಮೊದಲು ಭಾಳ ಸೋಷಿಯಲ್ ವರ್ಕ್ ಭಾಳ ಮಾಡೇನ್ರಿ. ಬೇರೆ ಬೇರೆ ಕಾಲೇಜ್ ಇದ್ದು ಅದು, ಆಮೇಲೆ ABVP ಇಂಥವೆಲ್ಲ ಭಾಳ ಮಾಡ್ತಿದ್ದೆ. ಅದೆಲ್ಲ ನೋಡಿ ಇಷ್ಟೆಲ್ಲ ಸೋಷಿಯಲ್ ವರ್ಕ್ ಮಾಡ್ತೀರಿ ನೀವು, ನಮ್ಮ ಯೂನಿವರ್ಸಿಟಿಯಾಗ ಒಂದು ಸೋಷಿಯಲ್ ವರ್ಕರ್ದು ಒಂದು ಪೋಸ್ಟ್ ಐತಿ, ನೀವು ಅಪ್ಲೈ ಮಾಡ್ರಿ ಅಂದ್ರೆ. ಬರೀ ಒಂದು ಸರ್ಟಿಫಿಕೇಟ್ ಇದನ್ನ ಕೊಟ್ಟೇನೆ ಅಷ್ಟೇ, ಫಾರ್ಮ್ ಫಿಲ್ಅಪ್ ಮಾಡಿಕೊಟ್ಟು. ಅದು ಗವರ್ನರ್ ನಾಮಿನೇಷನ್ ಆತ್ನಂತ ಅಗ್ರಿ ಯೂನಿವರ್ಸಿಟಿ ಬೋರ್ಡ್ ಆಫ್ ರೀಜೆಂಟ್ ಅಂತ ಹೇಳಿ 97ದಾಗ. ಅದು ದೊಡ್ಡ ಪೋಸ್ಟ್ ರೀ. ಅದು ನಾನು ಖರೆ ಭಾಳ ಬೆಳೆಸ್ತು ನನಗೆ ಅದನ್ನ. ಅಲ್ಲ ದೊಡ್ಡ ಪೋಸ್ಟ್. ಯಾಕಂದ್ರೆ ಅಗ್ರಿ ಕರ್ನಾಟಕ ಸಿಂಡಿಕೇಟ್ ಅಂತಾರ, ಬಟ್ ಇಲ್ಲಿ ಇದ್ರಾಗ ಹಂಗಿರಂಗಿಲ್ಲ. ಅಗ್ರಿ ಯೂನಿವರ್ಸಿಟಿ ಬರೀ 6 ಮಂದಿ, 5 ಮಂದಿ ಗಂಡು ಮಕ್ಕಳು, ಒಬ್ರಿಗೆ ಹೆಣ್ಮಗಳು. ಅಂತ ಪೋಸ್ಟ್ ನನ್ಗೆ ಸಿಕ್ತಲ್ಲ, ರಾಜ್ಯಪಾಲರು ನಾಮಿನೇಟ್ ಮಾಡಿದ್ದು.
ಓಕೆ ಓಕೆ ಓಕೆ. ಹಿಂಗ ಅವಾಗ ನನ್ಗೆ ಯಾವಾಗ ನಾಮಿನೇಟ್ 97 ರೀ, 97? 97ದಾಗ. ಓಕೆ ಓಕೆ. ಹಿಂಗ ಅದು ನನಗೆ ಭಾಳ ಇನ್ನೂ ಎಷ್ಟು ನನಗೆ ಎಕ್ಸ್ಪೋಜರ್ ಸಿಕ್ಕಂಗತ್ತ. ಯಾಕಂದ್ರೆ ಚೀಫ್ ಮಿನಿಸ್ಟರ್ ಬರ್ತಿದ್ರು, ಎಲ್ಲ ಮಿನಿಸ್ಟರ್ಸು ಎಲ್ಲರೂ ಬರ್ತಿದ್ರಲ್ಲ, ಮತ್ತೆಲ್ಲ ಸೈಂಟಿಸ್ಟ್ ಕೂಡ, ಇದು ರೈತರು ಕೂಡ, ಇವೆಲ್ಲ ನನಗೆ ಬಂದುವಲ್ಲ. ಹಿಂಗಾಗಿ ಅಗ್ರಿ ಯೂನಿವರ್ಸಿಟಿ ಅಂದ್ಕೊಂಡು ನನಗೆ ಅಲ್ಲಿ ಹೆಚ್ಚು ಬೆಳವಣಿಗೆ ನನಗೆ ಹೆಚ್ಚು ಆತು ಅಂತ ನನಗೆ ಅನಿಸ್ತದೆ. ಎಷ್ಟು ನಾವು ಒಳಗಿದ್ದೆ ಮೊದ್ಲು ಇದು ಹೋಮಿಯೋಪತಿಯಿಂದ ಒಂದು ಶುರು ಆಯ್ತು. ಈ ಥರ ಅಲ್ಲಿ ಹೊರಗೆ ಹೋದ್ಮ್ಯಾಗ ಇನ್ನೂ ಹೆಚ್ಚು ನನಗೆ ನಾಲೆಜ್ ಬೆಳೆಸೋಕೆ ಅನುಕೂಲ ಆದಂಗೆ ಆತು. ಖರೇನಂದ್ರೆ ಅಷ್ಟು ಮೊದ್ಲು ನನಗೆ ಇದ್ದಿದ್ದಿಲ್ಲ ಖರೇನ, ಆದ್ರೆ ಈಗ ಜಾಸ್ತಿ ಆದಂಗೆ ಆತ ಅದನ್ನ ಮಾಡಿದ್ಮ್ಯಾಗ. ಅಮ್ಮ, ಈಗ ಹೋಮಿಯೋಪತಿ ಅಂತ ಅಂದಾಗ ನೀವು ಯಾವೆಲ್ಲ ಕಾಯಿಲೆಗಳಿಗೆ ಮೆಡಿಸಿನ್ ಕೊಡ್ಬೋದು ಇದರಲ್ಲಿ? ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗಿಲ್ರಿ. ಕೆಮ್ಮು, ನೆಗಡಿ, ಜ್ವರ, ಅಪೆಂಡಿಸೈಟಿಸ್ಸು, ಅಲ್ಸರು, ಅಸಿಡಿಟಿ, ಕಾನ್ಸ್ಟಿಪೇಷನ್ನು, ಪೈಲ್ಸು, ಈವನ್ ಕ್ಯಾನ್ಸರ್ ಸಹಿತ ನಾವು ಔಷಧ ಕೊಟ್ಟಿವಿ. ಥೈರಾಯ್ಡ್, ಬಿ ಪಿ, ಶುಗರ್, ಪ್ರತಿಯೊಂದು, ಗಾಲ್ ಬ್ಲಾಡರ್ ಸ್ಟೋನ್ಸು, ಯೂರಿನರಿ ಕ್ಯಾಲ್ಕ್ಯುಲಿ, ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗಿಲ್ಲ. ಹೋಮಿಯೋಪತಿಗಳು ಎಲ್ಲದಕ್ಕೂ ಔಷಧ ಐತಿ. ಯಾರು ಹೆಂಗೆ ಬರ್ತಾರೆ ಹಂಗೆ ಎಲ್ಲರಿಗೂ ಕೊಟ್ಟೇನ. ಗಾಲ್ ಬ್ಲಾಡರ್ ಸ್ಟೋನ್ಸ್ಗೆ ಮೆಡಿಸಿನ್ ಅಂತಂದ್ರೆ ಅದು ಕ್ಯೂರ್ ಆಗುತ್ತೆ ಅದರಲ್ಲಿ? ಹರಳು ಸಣ್ಣ ಸಣ್ಣ ಇದ್ರೆ ಕೆಳಗೆ ಬಂದ್ಬಿಡ್ತಾವ್ರಿ, ಹೋಗ್ಬಿಡ್ತೈತಿ. ಯಾಕಂದ್ರೆ ನಾನು ಕೇಳಿದ ಪ್ರಕಾರ ಅದೇನೋ ಬ್ಯಾಗ್ ಹಿಂಗ್ ಕ್ಲೋಸ್ ಆಗಿಬಿಡ್ತೈತಿ, ಹಿಂಗಾಗಿ ಅದನ್ನ ರಿಮೂವ್ ಮಾಡಕ್ ಬರೋದಿಲ್ಲ, ನೀವು ಅದ್ ಪಾರ್ಟಿ ತೆಗಿಬೇಕು ಅಂತ ಹೇಳ್ತಾರೆ. ಇಲ್ಲ, ನಮ್ಮಲ್ಲಿ ಮಾತ್ರ ಅವು ಸಣ್ಣ ಸಣ್ಣದಿದ್ದಾಗ ಬಂದಿರ್ತಾರ ಗೊತ್ತಿಲ್ಲ, ಬಟ್ ಅದು ಪೇನ್ ಕಡಿಮೆ ಆಗ್ತೈತಿ. ಮುಖ್ಯ ಅಂದ್ರೆ ಅವ್ರಿಗೆ ಬಂದಿದ್ದ ಅವಾಗ ನಮ್ಮ ಹತ್ರ ಪೇನ್ ಐತ್ರಿ ಹಿಂತಲ್ಲಿ ಅಂತ, ಆ ಪೇನ್ ಕಡಿಮೆ ಆಗ್ಬಿಡ್ತೈತಲ್ಲ, ಮುಗಿದೋತು. ಆಮ್ಯಾಗ ಅವ್ರ ಬಗ್ಗೆ ವಿಚಾರ ಮಾಡಕ್ ಹೋಗೋದಿಲ್ಲ, ನಾವೊಂದು ವಿಚಾರ ಮಾಡೋದಿಲ್ಲ. ಒಟ್ನಲ್ಲಿ ಎಲ್ಲ ಔಷಧಿಗೂ ಎಲ್ಲ ಕಾಯಿಲೆಗೂ ಇದೆ ಹೋಮಿಯೋಪತಿ. ಅಂದ್ರೆ ನಿಮಗೆ ಯಾವೆಲ್ಲ ಪೇಷಂಟ್ಸ್ ಎಲ್ಲ ಬರ್ತಾರೆ? ಹೆಚ್ಚು ಕಡಿಮೆ ಪೈಲ್ಸ್ ಭಾಳ ಬರ್ತಾರೆ, ಕಾನ್ಸ್ಟಿಪೇಷನು, ಆಸಿಡಿಟಿ, ಇದು, ಆಮೇಲೆ ಹೆಡೇಕು, ಜ್ವರ, ಇಂಥದ್ದಿಲ್ಲ ಅನ್ನಂಗಿಲ್ರಿ. ಪ್ರತಿಯೊಂದು ಹೆಚ್ಚು ಕಡೆ ಎಲ್ಲ ಕಡೆಯಿಂದ ಬರ್ತಾರೆ. ಬರೀ ಧಾರವಾಡದ ಅಷ್ಟು ಬರಂಗಿಲ್ಲ, ಏನು ಧಾರವಾಡದ್ರೆ ಕಡಿಮೆ ಇದಾರೆ, ಬರೂರವ್ರು ಭಾಳ ಮಂದಿ ಇದಾರೆ, ಹಳ್ಳಿಯಿಂದ ಬರ್ತಾರೆ. ಈವನ್ ಬಾಂಬೆ, ದಿಲ್ಲಿ ಕಡೆಯಿಂದ ಸಹಿತ ಪೇಷಂಟ್ಸ್ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಅಮೇರಿಕದವ್ರು ಅದಾರ, ಜರ್ಮನಿಯವ್ರು ಅದಾರ, ಎಲ್ಲ ಕಡೆ ಬರ್ತಾರೆ. ಹೋಮಿಯೋಪತಿಗೆ ಯಾರ್ಯಾರಿಗೆ ವಿಶ್ವಾಸ ಐತಲ್ಲ ಬರ್ತಾರೆ. ಹೋಮಿಯೋಪತಿ ಡಾಕ್ಟರ್ ಬಗ್ಗೆ ವಿಶ್ವಾಸ. ನಿಮಗೆ ಮೆಡಿಕಲ್ ಮಾಡ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇತ್ತು, ಹೇಗೆ ನೀವು ಹೋಮಿಯೋಪತಿಗೆ ಬಂದ್ರಿ ಅಂತ? ಅದ ಹೇಳಿದ್ನಲ್ಲ ಮೊದ್ಲು, ಅದು ಆಗ್ಲಿಲ್ಲ ಅನ್ನೋ ಸಲುವಾಗಿನ ಮತ್ತೆ ಇಲ್ಲಿ ಮದುವೆ ಆದ್ಮೇಲೆ ನನಗೆ ಬಟ್ಟೆ ಡಾಕ್ಟರ್ ಆಗ್ಬೇಕಂತ ಒಂದಿತ್ತು, ಒಟ್ಟು ಏನು ಸೇವಾ ಮಾಡಬೇಕು ಅಂತೇಳಿ. ಹಿಂಗಾಗಿ ಸಿನ್ನೂರ ಪರಿಚಯ ನಮ್ಮ ಮನೆ ಮುಂದೆ ಅದು, ಸಿನ್ನೂರು ಅವ್ರದ್ದು ಭಾಳ ದೂರ ಇಲ್ಲ. ಹಿಂಗಾಗಿ ಅವ್ರ ಕಡೆ ಕಲಿತೆ, ಒಟ್ಟು ಒಂದು ಡಾಕ್ಟರ್ ಅದೇ. ಮೆಡಿಕಲ್ ಅಂತಂದ್ರೆ ಮತ್ತೆ ಅದು ಬಹಳ, ಹೌದು, ಅದು ಮತ್ತೆ ಅದೊಂಥರ ಬೇರೆ. ಇದು ಮೆಡಿಕಲ್ ಅಷ್ಟೇ ಇರ್ತೈತ್ರಿ, ಇದು ಅಷ್ಟೇ ಇರ್ತೈತಿ. ನಮ್ಮ ಮನ್ಯಾಗ ಕುಂತ್ ಕಲಿತೆ ನಾನು ಅಷ್ಟೇ ಹೊರತಾಗಿ ಎಲ್ಲ ವಿಷಯ ಮಾತ್ರ ಅಷ್ಟೇ ಇರ್ತಾವ. ಅದು 4.5 ವರ್ಷದ ಕೋರ್ಸ್, ಇದು 4.5 ವರ್ಷದ ಕೋರ್ಸ್. ಆದ್ರೆ ನನ್ನ ಗುರುಗಳು ಭಾಳ ಚಲೋ ಸಿಕ್ಕರು. ಅವ್ರು ಪೂರ್ಣ ಎಕ್ಸ್ಪರ್ಟ್ ಇದ್ರು. ಯಾವ ದಾರಿಲಿ ಹೊರ ಸರಳ ನಿನ್ ದಾರಿ ಸಿಗ್ತೈತಿ, ಹೆಂಗೆ ಔಷಧ ಕೊಟ್ಟು ಗುಣ ಮಾಡ್ತೀಯ ಅನ್ನೋದನ್ನ ಕಲಿಸ್ಕೊಟ್ರು ಅವ್ರು ನನಗೆ. ಎನಾಟಮಿ ಬೇಕು, ಫಿಸಿಯಾಲಜಿ ಬೇಕು, ಅದು ಏನು ಕಲಿಸ್ಬೇಕು ಅಷ್ಟು ಕಲಿಸಿದ್ರು. ಅದರಿಂದ ನಂದೆಲ್ಲ ಸಕ್ಸಸ್ ಆಗತ್ತೆ. 98% ಪೇಷಂಟ್ಸ್ ಎಲ್ಲರೂ ಆರಾಮಾಗ್ತಾರೆ. ಬಟ್ ಮುಂದೆನೂ ನೀವು ಕಲಿತಾ ಹೋಗಿದಿರಲ್ರಿ? ಹೌದು, ಅವ್ರ ಮೇಲೆ ಅಷ್ಟರ ಮೇಲೆ ಇಲ್ಲ, ಮತ್ತೆ ಅವ್ರಿಗೆ ಕೊಟ್ಟು ಗೈಡೆನ್ಸ್ ಮ್ಯಾಗ ನಮ್ಮ ಮುಂದೆ ಕಲ್ತೆ. ಮುಂದೆ ನೀವು ಎಲ್ಲ ಏನಾದ್ರು ಕರೆಕ್ಟ್ ಆಗಿ ಏನ್ ಬೇಕು ಅವನ್ನೆಲ್ಲ ನೀವು ಕಲ್ತ್ಕೊಂಡು ಬಂದಿದ್ದೀರಾ. ಎಷ್ಟು ಖುಷಿ ಅನ್ಸುತ್ತೆ. ನೀವು ನಾನೊಬ್ರು ಡಾಕ್ಟರ್ ಆಗಿದ್ದೀನಿ, ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇತ್ತು, ಬಟ್ ಇವಾಗ ಡಾಕ್ಟರ್ ಆಗಿದ್ದೀರಾ. ಹೌದು, ಯಾಕಂದ್ರೆ ಲೈನ್ ಫುಲ್ ಚೇಂಜ್ ಆಗ್ಬಿಟ್ಟಿತ್ತು. ಹೌದು, ಇವ್ರದ್ದು ಆರ್ಟಿಸ್ಟ್ ಫ್ಯಾಮಿಲಿ. ಆದ್ರೂ ಸಹಿತ ನನಗೆಲ್ಲ ಇದು ಮಾಡಿ, ಇಲ್ಲಿ ವಾತಾವರಣ ಬದಲಿ ಇದ್ರು ಸಹಿತ ಇದು ಎಜುಕೇಟೆಡ್ ಫ್ಯಾಮಿಲಿನೂ ಇತ್ತು. ಹಿಂಗಾಗಿ ನಾನು ಕಲಿಯಕ್ಕೆ ಯಾವ್ದು ತೊಂದರೆ, ಸ್ಕೋಪ್ ಕೊಟ್ರೆ ಎಲ್ಲಾನು ಕಲೀಲಿಕ್ಕೆ ಎಲ್ಲರ ಮನೆಯೊಂದೆಲ್ಲ ಸಹಕಾರ ಇತ್ತು. ಹಿಂಗಾಗಿ ನಾ ಏನು ಕಲಿತೀನಿ ಅಂದ್ರೆ ಅವ್ರದ್ದು ಯಾವುದು ಬೇಡನಿಲ್ಲ. ಮತ್ತೆ ನಾ ಎಷ್ಟು ವರ್ಷ ಆಯ್ತಮ್ಮ ನಿಮಗೆ ಹೋಮಿಯೋಪತಿ ಮಾಡಕ್ ಶುರು? 38 ವರ್ಷ ಆಯ್ತು ನೋಡ್ರಿ. 38 ವರ್ಷ ಆಯ್ತು ನೀವು ಕಲ್ತು ಪ್ರಾಕ್ಟೀಸ್ ಎಲ್ಲ ಮಾಡಕ್. ಆವಾಗಿನ ಇದಕ್ಕೂ ಈಗ ಎಷ್ಟು ಡಿಫರೆನ್ಸ್ ಅನ್ಸುತ್ತೆ? ಪೇಷಂಟ್ ಆಗ್ಬೋದು, ಕಾಯಿಲೆಗಳಾಗ್ಬೋದು. ಕಾಯಿಲೆಗಳಿಗೆ ಏನು ಹೊಸ ಹೊಸ ನಮೂನಿ ಬಂದಾವ ಕಾಯಿಲೆ, ಖರೆ ಅವ ಹೆಸರ ಖರೇನ. ಆದ್ರೆ ಜನ ಮಾತ್ರ ಅವರೇ ಅಲ್ಲ, ಜನ ಅವರೇ ಇರ್ತಾರೆ. ಅಂದ್ರೆ ಸಫರಿಂಗು ಮನುಷ್ಯಂದನ. ಆವಾಗದ ಅವನ ಮನುಷ್ಯ ಸಫರ್ ಆಗ್ತದ, ಈಗದ್ರ ಮನುಷ್ಯ ಸಫರ್ ಆಗ್ತಾನ. ಸಿಂಪ್ಟಮ್ಸ್ ಅಷ್ಟೇ ಅವ ಇರ್ತಾವ. ಹೆಸರು ಬದ್ಲಿ ಇಟ್ಟಿರ್ಬೋದು ರೋಗಕ್ಕೆ, ಆದ್ರೆ ಅವ ಏನು ವ್ಯಕ್ತ ಮಾಡ್ತಾನ ಸಿಂಪ್ಟಮ್ಸು ಅವ ಇರ್ತಾವ. ಹಿಂಗಾಗಿ ಜನರ ತಮ್ದು ನಮ್ಮ ಹೋಮಿಯೋಪತಿ ಇರೋದು ಸಿಂಪ್ಟಮ್ಸ್ ಮ್ಯಾಗನ. ನೀವೇನು ಹೇಳ್ತಿರಲ್ಲ ಅದ್ರ ಮೇಲೆ ಔಷಧ ಕೊಡೋರು. ಮೇನ್ ಅಂದ್ರೆ ನಿಮ್ಮ ವ್ಯಾಧಿಗಳು ಯಾವ ರೀತಿ ಅದಾವ, ಯಾವ ಥರ ಪರಿಣಾಮ, ಹೆಂಗೆ ತೊಂದರೆ ಐತಲ್ಲ ಅದನ್ನ ನೋಡ್ಕೊಂಡು ನಾವು ಕೊಡೋ. ಪೇಷಂಟ್ ಏನ್ ಹೇಳ್ತಾರೆ ಅದರ ಮೇಲೆ, ಹೊಟ್ಟೆ ನೋವಿದೆ, ತಲೆ ನೋವಿದೆ, ಸೈಡ್ ಇದೆ, ಹೌದು, ಯಾವ ಥರ ಇದೆ, ಹೆಂಗಿದೆ, ಹೆಂಗೆ ಬಂತು ಎಲ್ಲ ಪ್ರತಿಯೊಂದು ಕೇಳ್ತೀವಿ. ಅದರ ಮೇಲೆ ನಮ್ದು ಔಷಧ ನಿರ್ಧಾರ ಆಗೋದು. ಬಟ್ ಒಂದ್ ಕೇಳಿದ ಹೋಮಿಯೋಪತಿ
ತೋರ್ಸಕ್ಕೆ ಅಂತ ಹೋದಾಗ ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಕೇಳ್ತಾರೆ. ಬೇಕಾಗ್ತೈತ್ರಿ. ಏನ್ ಲಿಂಕ್ ಆಗತ್ತಮ್ಮ ಅದಕ್ಕೆ? ಅಂದ್ರೆ ಜೀನ್ಸ್ ತಗೋ ಬಂದಿರ್ತಾವ ಕೆಲವೊಂದ್ಸಲ. ಹಾ. ಮತ್ತು ಅವ್ರ ಮೈಂಡ್ ಸೆಟ್ ಹೆಂಗಿರ್ತದೆ ಅದ್ರ ಮೇಲೆ ಹೋಗ್ತೈತಿ. ಯಾಕಂದ್ರೆ ನಾವು ಮೈಂಡ್ ಸ್ಟಡಿ ಮಾಡೋರು ಹೆಚ್ಚು ಹೋಮಿಯೋಪತಿ ಒಳಗೆ ಬರೋದು. ಯಾಕಂದ್ರೆ ಬಾಡಿಗಿಂತ ಹೆಚ್ಚು ಮೈಂಡ್ ಸ್ಟಡಿ ಮಾಡ್ತೀವಿ ನಾವು. ಯಾಕಂದ್ರೆ ಮನುಷ್ಯಾಗ ರೋಗ ಹುಟ್ಟಿದ ಮೊದಲು ಮೈಂಡಿನಾಗಿನ, ಅದೇ ಮುಂದೆ ಬಾಡಿ ಮೇಲೆ ಪರಿಣಾಮ ಆಗ್ತೈತೆ ಅಂತ ಹೇಳ್ತೇವೆ ನಾವು. ಈಗ ನಾವು ವಿಚಾರ ಮಾಡ್ತೀವಿ, ಏನು ವಿಚಾರ ಮಾಡ್ತೀವಿ ಅಂದ್ರೆ ಅದು ಬಾಡಿ ಮೇಲೆ ಪರಿಣಾಮ ಇಲ್ಲಾಂದ್ರೆ ಆಗೋದಿಲ್ಲ. ಈಗ ಒಂದು ಗಿಡ ಹಚ್ಚೋ ಮುಂದೆ ಕೆಳಗೆ ಬೀಜ ಇರ್ತೈತಿ, ಆ ಬೀಜ ಒಳಗೆ ಇರ್ತೈತಿ, ಗಿಡ ಮ್ಯಾಗ ಬಂದಾಗ ಗೊತ್ತಾಕತ್ತೆ ನಮ್ಗೆ ಒಳಗೆ ಬೀಜ ಐತೆ ಅಂತ. ಹಂಗೆ ರೋಗದ ರೋಟು ಇರೋದು ನಮ್ಮ ಮೈಂಡಿನಾಗಿನ. ಅದಕ್ಕೆ ಯಾವ ಸರ್ಕಮ್ಸ್ಟೆನ್ಸ್ ನಿಮ್ಗೆ ರೋಗ ಬರಾಕತ್ತೇವು ಅದು ಏನು ಫ್ಯಾಮಿಲಿ ಒಂಥರ ಹೆದರಿಕೆ ಏನು ಬಂತು ಅಥವಾ ಡಿಪ್ರೆಷನ್ಗೆ ಬಂತು, ಫ್ಯಾಮಿಲಿ ವಾತಾವರಣ ಏನೈತಿ, ಮನೆ ಹೆಂಗಿದ್ರು, ಅಪ್ಪ ಅವ್ವ ಹೆಂಗಿದ್ರು, ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಅದೇ ಯಾವ ಸಮಸ್ಯೆ ಬಂದ್ರೆ ಯಾವ ಕಾಯಿಲೆ ಅದು ಮುಂದೆ ಕಂಟಿನ್ಯೂ ಆಗ್ತದ, ಯಾಕೆ ಬಂತು, ನಮ್ಗೆ ಕಾಸ್ ಭಾಳ ಇಂಪಾರ್ಟೆಂಟ್, ಕಾರಣ ಮುಖ್ಯ. ಆಮ್ಯಾಗ ಅದ್ರ ರಿಸಲ್ಟ್ ತಾಯಿ ಬಾಡಿ ಮ್ಯಾಗ ಆಗಿರ್ತೈತಲ್ಲ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರೋ ಹೇಳ್ತಾ ಇದ್ರು ಬ್ಯಾಕ್ ಪೇನ್ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ್ರ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು, ನಿನ್ ಗಂಡ ಏನ್ ಮಾಡ್ತಾ ಅದನ್ನ ತಗೊಂಡು ಇವ್ರಿಗೆ ಏನಾಗ್ಬೇಕು ಅಂತ ಕೇಳಿದ್ರು ಒಬ್ರು. ಅದು ಕರೆಕ್ಟ್ ಮಾತು. ಏನಿರುತ್ತೆ ನೋಡಿದಾಗ ಕಾಸ್ ಕೇಳ್ಕೊಂಡು ನಾವು ಮಾಡ್ತೇವೆ ಅಷ್ಟೇ. ಪ್ರತಿಯೊಂದಕ್ಕೂ ಅದ ಬೇಕಂತಲ್ಲ, ಒಟ್ಟು ಬೇಕು ಅದ್ರ ಮ್ಯಾಗ ಡಿಸೈಡ್ ಮಾಡ್ತೀವಿ ಅಂತಲ್ಲ. ಮತ್ತೆ ಈಗಿನ ಪರಿಸ್ಥಿತಿ ಅವ್ರು ಹೆಂಗ ಅದಾರ ಅದನ್ನ ನೋಡ್ಕೋತೇವೆ ನಾವು. ಅವ್ರ ಚಟಗಳು ಏನಿರ್ತಾವ, ಅವ್ರ ರೀತಿ ನೀತಿ ಹೆಂಗೈತಿ, ಅದೆಲ್ಲ ನೋಡಿ ಡಿಸೈಡ್ ಮಾಡ್ದ ಹೋಮಿಯೋಪತಿ. ಹೋಮಿಯೋಪತಿ ಬಗ್ಗೆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ?